ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ ಮುತ್ತಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ನಮ್ಮದು ಹಳೆ ವಿಡಿಯೋನಲ್ಲಿ ಒಂದು ವಿಡಿಯೋ ಏನಂದರೆ ಶೀಘ್ರ ಸ್ಖಲನ ಅಥವಾ ಪ್ರೀಮ್ಯಾಚರ್ ಇಜಾಕ್ಯುಲೇಷನ್, ಈ ವಿಡಿಯೋ ಇದೆ. ಅದು ಆಲ್ರೆಡಿ ವಿಡಿಯೋ ವೈರಲ್ ಆಗಿದೆ. ರೀಸೆಂಟ್ಲಿ ಆ ವಿಡಿಯೋ ವೈರಲ್ ಆದಮೇಲೆ ತುಂಬ ಜನರಿಂದ ತುಂಬ ಕಾಲ್ಸು, ತುಂಬ ಕ್ವೆಶನ್ಸು. ಅದರ ಬಗ್ಗೆ ನನಗೆ ಏನು ಅನಿಸ್ತಾ ಅಂದರೆ, ಈ ವಿಷಯ ಮೇಲೆ ಮಾತಾಡೋ ಥರ ತುಂಬ ಜಾಸ್ತಿ ಇದೆ. ಸೊ ಇದಕ್ಕೆ ಆ್ಯಕ್ಚುಲಿ ಒಂದೇ ವಿಡಿಯೋನಲ್ಲಿ ಹೇಳಬೇಕಂದ್ರೆ ವಿಡಿಯೋ ಲಾಂಗ್ ಆಗುತ್ತೆ, ಮತ್ತು ಇವತ್ತು ನಾಳೆ ಯಾರ ಹತ್ರನೂ ಅಷ್ಟು ತಾಳ್ಮೆ ಅಥವಾ ಪೇಷನ್ಸ್ ಇಲ್ಲ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಇದು ಶೀಘ್ರ ಸ್ಖಲನ ಅಥವಾ ಪ್ರೀಮ್ಯಾಚರ್ ಇಜಾಕ್ಯುಲೇಷನ್, ಇದ್ರ ಬಗ್ಗೆ ಒಂದು ಸೀರೀಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 3 ಅಥವಾ 4 ವಿಡಿಯೋ ಮಾಡ್ತೀನಿ. ಸೊ ಫಸ್ಟ್ ವಿಡಿಯೋ ಶೀಘ್ರ ಸ್ಖಲನ ಅಥವಾ ಪ್ರೀಮ್ಯಾಚರ್ ಎಜಾಕ್ಯುಲೇಷನ್ ಇದೆಲ್ಲ, PME ಅದು ಏನು, ಅದು ಯಾಕಾಗುತ್ತೆ, ಈ ವಿಷಯ ಮೇಲೆ ಮಾತಾಡ್ತೇವೆ. ಬರುವ ವಿಡಿಯೋಗಳಲ್ಲಿ ಅದಕ್ಕೆ ಸೈಂಟಿಫಿಕ್ ರೀಸನ್ಸು, ಕಾಸು, ಲೇಟೆಸ್ಟ್ ಏನೇನು ಟ್ರೀಟ್ಮೆಂಟ್ಸ್ ಇದೆ, ಅದಕ್ಕೆ ಅಡ್ವಾನ್ಸ್ಮೆಂಟ್ಸ್ ಏನೇನಿದೆ, ನೈಸರ್ಗಿಕವಾಗಿ ಮನೆಯಲ್ಲಿ ತಾವು ಏನೇನು ಮಾಡಬೇಕು, ಎಲ್ಲ ಡೀಟೇಲ್ ಆಗಿ 1 by 1 ವಿಡಿಯೋ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಇವಾಗ ಶೀಘ್ರ ಸ್ಖಲನ ಅಥವಾ ಪ್ರೀಮ್ಯಾಚರ್ ಇಜಾಕ್ಯುಲೇಷನ್ ಒಂದು ಬುಕ್ ಡೆಫಿನೇಷನ್ ತೊಗೊಳ್ಳೋಣ, ಅಥವಾ ನಾವು ಏನು ಮೆಡಿಕಲ್ ಬುಕ್ ಓದ್ತೀವಿ ಅದರಲ್ಲಿ ಡೆಫಿನೇಷನ್ ತೊಗೊಂಡ್ರೆ, ಅದು ಪ್ರೀಮ್ಯಾಚರ್ ಇಜಾಕ್ಯುಲೇಷನ್ ಯಾರಿಗೆ ಅನ್ಬೇಕಪ್ಪ? ಒನ್ ಪರ್ಸನ್ ಸೆಕ್ಸ್ ಮಾಡುವಾಗ ಡ್ಯೂರಿಂಗ್ ದ ಫೈಟರ್ಸ್, ಅವನು 1 ನಿಮಿಷ ಒಳಗಡೆ, ಮತ್ತೊಂದ್ಸತಿ ಹೇಳ್ತೀನಿ, 1 ಪರ್ಸನ್ ಡ್ಯೂರಿಂಗ್ ದ ಸೆಕ್ಸ್ 1 ನಿಮಿಷ ಒಳಗಡೆ ವೀರ್ಯ ಏನಾದರೂ ಸ್ಖಲನ ಆಗ್ತಾ ಇದೆ ಅಥವಾ ವೀರ್ಯ ಇಮಿಡಿಯೇಟ್ಲಿ ಹೊರಗಡೆ ಬರ್ತಿದೆ, ಸೊ ಆ ಕಂಡೀಷನ್ಗೆ ಶೀಘ್ರ ಸ್ಖಲನ ಅಂತ ಹೇಳ್ತಾರೆ. ಬಟ್ ಈ ಡೆಫಿನೇಷನ್ ನನಗೆ ಆ್ಯಕ್ಚುಲಿ ಅಷ್ಟು ಇದು ಅನ್ಸಲ್ಲ, ಕರೆಕ್ಟಾಗಿ ಅನ್ಸಲ್ಲ. ಯಾಕಂದರೆ ಒಂದು ಫೀಮೇಲ್ಗೆ, ಒಂದು ಮಹಿಳೆಗೆ ಸೆಕ್ಸ್ ಸುಖ ಬೇಕು. ಸೆಕ್ಸ್ ಅಂದರೆ ಏನು ಗೊತ್ತಾಗಬೇಕಂದ್ರೆ ಆವ್ರೇಜ್ ಮಿನಿಮಮ್ 5 to 8 minutes ಸೆಕ್ಸ್ ಬೇಕೇ ಬೇಕು. ಸೊ ಆ ಮಹಿಳೆಗೆ ಅವಾಗ 5 ನಿಮಿಷ 10 ನಿಮಿಷ ಆದಮೇಲೆ ಗೊತ್ತಾಗ್ತಾ ಇದೆ ಸೆಕ್ಸ್ ಏನು ಅಂತ. 1 ನಿಮಿಷ ಒಳಗಡೆ ಏನು ಗೊತ್ತಾಗುತ್ತೆ ಆಕೆಗೆ? ರಾದರ್ ಈ ಡೆಫಿನೇಷನ್ ಏನಿದೆ, ಹಸ್ತಮೈಥುನ ಮಾಡಿ ನಿಮಗೆ 1 ನಿಮಿಷದಲ್ಲೇ ಆ ಆರ್ಗ್ಯಾಸಮ್ ಅಚೀವ್ ಮಾಡಿ ಸ್ಖಲನ ಬೇಗ ಆಗ್ತಿದೆ, 1 ನಿಮಿಷ ಒಳಗಡೆ ನಿಮಗೆ ಚರ್ಮ ಸುಖ ಸಿಗ್ತಾ ಇದೆ, ಅದು ಆರ್ಗ್ಯಾಸಮ್ ಸಿಗ್ತಾ ಇದೆ ಅಂದರೆ, ಸೊ ಈ ಡೆಫಿನೇಷನ್ ಹಾಫ್ ಕರೆಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ 1 ನಿಮಿಷ ಒಳಗಡೆ ಯಾರಿಗೆ ಸೆಕ್ಸ್ನಲ್ಲಿ ಏನಂತ ಗೊತ್ತಾಗುತ್ತೆ ರೀ? ಮಿನಿಮಮ್ ಒಂದು 5 ನಿಮಿಷ 10 ನಿಮಿಷ ಮಾಡಿದ್ರೇ ಏನೋ ಒಂದು ಸೆಕ್ಸ್ ಅಪ್ಪ. ನೀವು ಓಲಾ ಬುಕ್ ಮಾಡಿ, ರೂಮ್ ಹೋಗಿ, ರೂಮ್ ನನಗೆ ರೆಂಟ್ ಪೇ ಮಾಡಿ, ಎಲ್ಲ ರೀತಿ ನಿಮ್ಮ ಫ್ರೆಂಡ್ ಮೇಲೆ, ಗರ್ಲ್ ಫ್ರೆಂಡ್ ಮೇಲೆ, ಹುಡುಗಿ ಮೇಲೆ ಎಕ್ಸ್ಪೆಂಡಿಚರ್ ಮಾಡಿ 1 ನಿಮಿಷ ಒಳಗಡೆ ಔಟ್ ಆಯಿತು, ವಾಪಸ್ ಬಂದುಬಿಟ್ಟು ನಿಮಗೂ ಮುಜುಗರ ಆಗುತ್ತೆ, ದುಡ್ಡು ಹೋಯಿತು. ಹುಡುಗಿನೂ ಡೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನಪ್ಪ ಇವು ಅಷ್ಟೆಲ್ಲ ದೊಡ್ಡ ಬಿಲ್ಡಪ್ ಕೊಡ್ತಾನೆ, ಫೋನಲ್ಲಿ ಮಾತಾಡುವಾಗ 3 ರೂಮ್ ಕರ್ಕೊಂಡು ಬಂದನು, ಇನ್ನು ಹಿಂಗೆ ಏನೋ ಗೊತ್ತಾಗ್ತಿತ್ತು, ಏನೋ ಹೋಗ್ತಾ ಇದೆ ಅಂತ ಹಿಂಗೇನೋ ಫೀಲಿಂಗ್ ಬರ್ತಾಯಿತ್ತು. ಇಮಿಡಿಯೇಟ್ಲಿ ಹೊರಗಡೆ ಬಂದುಬಿಟ್ಟು ಮೂಡ್ ಅಪ್ಸೆಟ್ ಆಗಿ ಬಂದುಬಿಟ್ವಿ, ದುಡ್ಡು ಹೋಯಿತು, ಎಲ್ಲನೇ ಲಾಸ್ ಆಯ್ತು, ಹೌದಲ್ಲ? ಸೊ ಇದು ಪ್ರೀಮ್ಯಾಚರ್ ಇಜಾಕ್ಯುಲೇಷನ್. ತುಂಬ ಜನ ಏನು ಹೇಳ್ತಾರೆ, ಇಂಟರ್ನೆಟ್ನಲ್ಲಿ, ನೆಟ್ನಲ್ಲಿ ಅಥವಾ ಸೈಕ್ಯಾಟ್ರಿಷನ್ ಹತ್ರ ಹೋದ್ರ, ಕೌನ್ಸಿಲರ್ ಹತ್ರ ಹೋದ್ರ, ಇದು ಸೈಕಾಲಜಿಕಲ್ ಅಂತಾರೆ. ಬಟ್ ಇಟ್ ಈಸ್ ನಾಟ್ ಸೈಕಾಲಜಿಕಲ್. ಬಟ್ ನೀವು ಇದಕ್ಕೆ ಜಾಸ್ತಿ ಗಮನ ಮಾಡಿ ಸೈಕಾಲಜಿ ಇದ್ರೆ ಆಗುತ್ತೆ, ಇನ್ ಫ್ಯೂಚರ್ ಆಗುತ್ತೆ. ಬಟ್ ಪ್ರತಿಯೊಬ್ಬರಿಗೆ ಏನು ಶೀಘ್ರ ಸ್ಖಲನ ಆಗ್ತಾ ಇದ್ದಾರೆ ಎಲ್ಲರೂ ಸೈಕಾಲಜಿಕಲ್ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಕಾಜಸ್ ಇರುತ್ತೆ, ರೀಸನ್ಸ್ ಇರುತ್ತೆ. ಇದರಲ್ಲಿ 2, ಪ್ರೈಮರಿ ಮತ್ತು ಸೆಕೆಂಡರಿ. ಪ್ರೈಮರಿ ಕಾಜಸ್ ಏನಂದರೆ, ಒಂದು ಹೈಪರ್ ಸೆನ್ಸಿಟಿವಿಟಿ ಆಫ್ ಗ್ಲಾನ್ಸ್ ಪೆನಿಸ್. ನಿಮ್ಮ ಪೆನಿಸ್ದು ಏನು ತುದಿ ಇದಿರುತ್ತಲ್ಲ, ಈ ತುದಿ ಇದರಲ್ಲಿ ಸೆನ್ಸೇಷನ್ ತುಂಬ ಜಾಸ್ತಿ ಇದ್ದರೆ, ಆ ಹೈಪರ್ ಸೆನ್ಸಿಟಿವಿಟಿಯಿಂದ ಮೈಂಡ್ಗೆ ರಿಫ್ಲೆಕ್ಸ್ ಬೇಗ ಹೋಗುತ್ತೆ, ಅದರಿಂದ ಸ್ಖಲನ ಬೇಗ ಆಗುತ್ತೆ. ಎರಡನೇದು ಪೆಲ್ವಿಕ್ ಫ್ಲೋರ್ ಮಸಲ್ಸ್ ವೀಕ್ನೆಸ್.
ನಿಮ್ಮದು ಹೊಟ್ಟೆ ಅರೌಂಡ್ ಏನು ಕೆಳಗಡೆ ತೊಡಿ ಮತ್ತು ಹೊಟ್ಟೆ ಒಳಗಡೆ ಏನೇನು ಮಸಲ್ಸ್ ಇರುತ್ತೆ ಪೆಲ್ವಿಕ್ ಮಸಲ್ಸ್, ಆ ಮಸಲ್ಸ್ನಲ್ಲಿ ಸ್ಟ್ರೆಂತ್ ಕಡಿಮೆ ಇದೆ, ವೀಕ್ನೆಸ್ ಆಗಿದೆ, ಅಥವಾ ಅದರಲ್ಲಿ ಯಾರು ಸ್ಪೆಷಲಿ ಓಬೇಸ್ ಇರ್ತಾರೆ, ತೂಕ ಜಾಸ್ತಿ ಇದೆ, ಕಂಟ್ರೋಲ್ ಇರೋಲ್ಲ, ಆ ಪೇಷಂಟ್ನಲ್ಲಿ ಸ್ಖಲನ ಜಾಸ್ತಿ ಆಗುತ್ತೆ. ಮೂರನೇದು ಏನಂದ್ರೆ ಯಾರು ಹಸ್ತಮೈಥುನ ಜಾಸ್ತಿ ಮಾಡ್ಕೊಂಡಿರ್ತಾರೆ, ಹಸ್ತಮೈಥುನ ಮಾಡಿ ಮಾಡಿ ಏನಾಗುತ್ತೆ, ಆ ಕ್ವಾಲಿಟಿ ಆಫ್ ಪೆನಿಸ್ ಅದು ಸ್ಪಂಜು ಮತ್ತು ಆ ಗ್ಲಾನ್ಸ್ ಪೆನಿಸ್ ಸೆನ್ಸೇಷನ್ ಅನ್ನು ಹಾಳು ಮಾಡ್ಕೊಂಡಿರ್ತಾರೆ. ಸೊ ಅದರದಿಂದನೂ ಏನಾಗುತ್ತೆ, ಸ್ವಲ್ಪ ಸ್ಖಲನ ಬೇಗ ಆಗುತ್ತೆ. ನಾನು ನನ್ನ ಪ್ರಾಕ್ಟೀಸ್ನಲ್ಲಿ ಅಬ್ಸರ್ವ್ ಏನು ಮಾಡಿದ್ದೀನಿ ಅಂದರೆ, ಯಾರೋ ನನ್ನ ಹತ್ರ ಪ್ರೀ ಮೆಚೂರ್ ಎಜುಕೇಷನ್ ಅಂತ ಬಂದುಬಿಟ್ರೆ ನಾನು ಫಸ್ಟ್ ಕೇಳ್ತೀನಿ, ಹಸ್ತಮೈಥುನ ಮಾಡ್ತೀರಾ ಅಥವಾ ಮಾಡ್ತಿದ್ದೀರಾ ಅಂದರೆ ಹೌದು ಸರ್ ಮಾಡಿದ್ದೀನಿ, 100% ಅದು ಒಂದು ರೀಸನ್ ಇದೆ. ಆಮೇಲೆ ಏನಂದರೆ ಕ್ರೋನಿಕ್ ಸಿಟ್ಟಿಂಗ್ ವರ್ಕ್ ಏನಪ್ಪ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ, ಬೆಳಗ್ಗೆ ನಾನು 9 ಗಂಟೆಗೆ ಆಫೀಸ್ ಹೋದರೆ ಸಾಯಂಕಾಲ 6 ಗಂಟೆವರೆಗೆ ಬರೀ ನಾನು ಚೇರ್ ಮೇಲೇ ಕೂತಿರ್ತೀನಿ, ನನಗೆ ಯಾವುದೋ ರೀತಿ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ದೈಹಿಕ ಎಕ್ಸಸೈಸ್ ಇಲ್ಲ, ಮತ್ತು ನಾನು ಮೆಂಟಲಿ ಇಷ್ಟು ಸ್ಟ್ರೆಸ್ ಆಗಿತ್ತು, ಹೋದ ತಕ್ಷಣ ಮಲಗಿರ್ತೀನಿ, ಬೆಳಗಡೆ ಎದ್ದೇಳಕ್ಕೆ 8 ಗಂಟೆ ಆಗುತ್ತೆ, ಫ್ರೆಶ್ ಆಗಿ ಮನೆಗೆ ಬಿಡೋಕ್ಕೆ 8:30 9 ಗಂಟೆಗೆ ಆಫೀಸ್. ನನಗೆ ಫಿಸಿಕಲ್ ಆ್ಯಕ್ಟಿವಿಟಿಗೆ ಟೈಮೇ ಇಲ್ಲ. ಫಿಸಿಕಲಿ ಯಾರು ಇನ್ಆ್ಯಕ್ಟಿವ್ ಇರ್ತಾರೆ ಅವ್ರನ್ನಲ್ಲಿ ಇದು ಸ್ಖಲನ ಜಾಸ್ತಿ ಆಗುತ್ತೆ, ಪ್ರೈಮರಿ ಕಾಸಸ್ನಲ್ಲಿ. ಸೆಕೆಂಡ್ರಿ ಕಾಸ್ನಲ್ಲಿ ಏನಪ್ಪ, ನನಗೆ ಡಯಾಬಿಟೀಸ್ ಇದೆ. ಡಯಾಬಿಟೀಸ್ ಒಂದು ಕಂಡೀಷನ್ ಇರುತ್ತೆ, ಡಯಾಬಿಟಿಕ್ ನ್ಯೂರೋಪೆಥಿ ಅಂತ. ಆ ನ್ಯೂರೋಪೆಥಿನಲ್ಲಿ ಸೆನ್ಸೇಷನ್ ಆಫ್ ನರ್ವ್ಸ್ ಏನಿರುತ್ತೆ ನೋಡಿ, ಅದು ಸ್ವಲ್ಪ ವೀಕ್ ಆಗ್ತಾ ಹೋಗುತ್ತೆ, ಕಂಟ್ರೋಲ್ ಓವರ್ ದ ನರ್ವ್ಸ್ ಇರಲ್ಲ. ಆದ್ದರಿಂದ ಡಯಾಬಿಟಿಸ್ ಪೇಷಂಟ್ನಲ್ಲಿ ಸ್ಖಲನ ಬೇಗ ಆಗುತ್ತೆ. ಇನ್ ಸರ್ಟನ್ ಕಂಡೀಷನ್ಸ್, ಅದು ಒಬೆಸಿಟಿ ಇರ್ಬೋದು, ಅದರಲ್ಲಿ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಇನ್ ಸರ್ಟನ್ ಕಂಡೀಷನ್ ಯಾವುದೋ ಪರ್ಟಿಕ್ಯುಲರ್ ಕಾಯಿಲೆಗೆ ಚಿಕಿತ್ಸೆ ತಗೋತಾ ಇದ್ರೆ ಅದರದ್ದು ಪಿಲ್ಸ್ದಿಂದ ಸೈಡ್ ಎಫೆಕ್ಟ್ ಇರ್ಬೋದು, ಜೊತೆಗೆ ನೀವು ಪಾರ್ಟ್ನರ್ ಜೊತೆಗೆ ಮೀಟ್ ಮಾಡ್ತಾ ಇದ್ದೀರಾ, ಅದು ಫ್ರೀಕ್ವೆನ್ಸಿ ತುಂಬ, ಯಾವಾಗೋ 15 ದಿವಸಕ್ಕೆ ಒಂದ್ಸತಿ, 20 ದಿವಸಕ್ಕೆ ಒಂದ್ಸತಿ, ತಿಂಗಳಿಗೆ ಒಂದ್ಸತಿ. ಸರ್ ನಾನು ಬೆಂಗಳೂರಿನಲ್ಲಿ ಜಾಬ್ ಮಾಡ್ತೀನಿ, ವೈಫ್ ಊರಿನಲ್ಲಿ ಇದ್ದಾರೆ ಬಳ್ಳಾರಿನಲ್ಲಿ, ನಾನು ಯಾವಾಗೋ 15 ದಿವಸಕ್ಕೆ ಒಂದ್ಸತಿ ಹೋಗ್ತೀನಿ, ಸೇರುವಾಗ ಬೇಗ ಸ್ಖಲನ ಆಗುತ್ತೆ, 100% ಆಗುತ್ತೆ. ಯಾಕಂದರೆ ನೀವು ಎಷ್ಟು ಜಾಸ್ತಿ ಗ್ಯಾಪ್ ಮಾಡ್ತೀರಾ ಅಷ್ಟು ಸೆನ್ಸೇಷನ್ ಟು ದ ಪೆನಿಸ್ ವಿಲ್ ಬಿ ಮೋರ್. ಸೊ ಯಾರು ರೆಗ್ಯುಲರ್ ಆಗಿ ವಾರಕ್ಕೆ 3 ಸತಿ 4 ಸತಿ ಸೇರ್ತಾರೆ, ರಿಪೀಟೆಡ್ಲಿ ಸೇರ್ತಾರೆ, ಅವ್ರನಲ್ಲಿ ಈ ಶೀಘ್ರ ಸ್ಖಲನ ಅಂತ ಕಾಯಿಲೆ ಹೇಳೋದು ಅದು ಕಡಿಮೆ ಆಗುತ್ತೆ. ಯಾಕಂದರೆ ನೀವು ಎಷ್ಟು ಜಾಸ್ತಿ ಮೀಟ್ ಆಗ್ತಾ ಹೋಗ್ತೀರಾ ಅಷ್ಟು ನಿಮಗೆ ಸೆನ್ಸೇಷನ್ ಏನಾಗುತ್ತೆ, ಟು ದ ಬ್ರೈನ್ ಈಸ್ ಕಂಟ್ರೋಲ್ನಲ್ಲಿ ಇರುತ್ತೆ. ಯಾವಾಗೋ ಪಾರ್ಟ್ನರ್ ಹತ್ರ ಮೀಟ್ ಆದರೆ ತಿಂಗಳಿಗೆ ಒಂದ್ಸತಿ 2 ತಿಂಗಳಿಗೆ ಒಂದ್ಸತಿ ಸ್ಖಲನ ಬೇಗ ಆಗುತ್ತೆ. ಸೊ ನಿಮ್ಗೆ ಇದು ಸ್ಖಲನ ಆಗಬೇಕಂದ್ರೆ ನೀವು ರೆಗ್ಯುಲರ್ ಆಗಿ ಮೀಟ್ ಆಗ್ತಾ ಹೋಗ್ಬೇಕು. ಮೇ ಬಿ ನೀವು ದುಬೈನಲ್ಲಿ ಇರ್ತೀರಾ, ಈಗ ತುಂಬ ಜನ ಮಂಗಳೂರು ಸೈಡ್ದವ್ರು ನನಗೆ ಫೋನ್ ಮಾಡ್ತಾರೆ, ಸರ್ ನಾನು ದುಬೈನಲ್ಲಿ ಇರ್ತೀನಿ, 2 ತಿಂಗಳಿಗಾಗಿನೇ ಇಲ್ಲಿ ಇಂಡಿಯಾಗೆ ಬಂದಿದ್ದೀನಿ, ಪಾರ್ಟ್ನರ್ ಹತ್ರ ನಿನ್ನೆ ರಾತ್ರಿ ಸೇರಿದೆ, ತುಂಬ ಬೇಗ ಸ್ಖಲನ ಆಯ್ತಂದರೆ ಒಂದು 5-6 ಸತಿ ಬೇಗ ಸ್ಖಲನ ಆಗ್ತದೆ. ಮತ್ತು ಬರ್ತಾ ಬರ್ತಾ ನೀವು ಮಾಸ್ಟರ್ ಮಾಡಬೇಕು ಮತ್ತು ಇಂಪ್ರೂವ್ ಆಗುತ್ತೆ. ಮತ್ತು ಇಟ್ ಈಸ್ ಲೈಕ್ ಜಸ್ಟ್ ಒಂದು ಹ್ಯಾಬಿಟ್. ತಾವು ಕಾರ್ ಕಲಿತಿದ್ದೀರಾ, ಯಾವಾಗ ಸ್ಟಾರ್ಟಿಂಗ್ನಲ್ಲಿ ಕ್ಲಚ್ಚು, ಬ್ರೇಕು ಮತ್ತು ಎಕ್ಸ್ಲೇಟರ್, ಈ 3 ಮೇಲೆ ಹೇಗೆ ಕಾಲು ಇಡೋಕೆ ಅಭ್ಯಾಸ ಆಯಿತು, ಸ್ಟೇರಿಂಗ್ ಹೇಗೆ ಇಡೋಕೆ ಅಭ್ಯಾಸ ಆಯಿತು, ಅದೊಂದು ಹ್ಯಾಬಿಟ್ ಆಗಿಬಿಡುತ್ತೆ. ಸೊ ನೀವು ಈ ಹ್ಯಾಬಿಟ್ನ ಚೇಂಜ್ ಮಾಡಬಹುದು, ಇದನ್ನ ಚೇಂಜ್ ಮಾಡಬಹುದು. ಸೊ ಕಾಸಸ್ನಲ್ಲಿ ಒಂದು ಪ್ರೈಮರಿ ಕಾಸ್ ಬಗ್ಗೆ ಹೇಳಿದೆ, ಒಂದು ಸೆಕೆಂಡ್ರಿ ಕಾಸ್ ಬಗ್ಗೆ ಹೇಳಿದೆ. ಅದರ ಜೊತೆಗೆ ಏನು ಕಾಂಪ್ಲಿಮೆಂಟರಿ ಕಾಸಸ್ ಇರ್ಬೋದಂದರೆ, ಓಲ್ಡ್ ಏಜ್ನಲ್ಲಿ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತ ಒಂದು ಕಂಡೀಷನ್ ಇರುತ್ತೆ. ಪ್ರೋಸ್ಟೇಟ್ ಗ್ರಂಥಿನಲ್ಲಿ ಊತ ಬರುತ್ತೆ. ಆ ಊತ ಬಂದ್ರೂ ಏನಾಗುತ್ತೆ, ಸ್ವಲ್ಪ ಸೆನ್ಸೇಷನ್ ಏನಾಗುತ್ತೆ, ಹೈಪರ್ ಸೆನ್ಸಿಟಿವ್ ಆಗಿಬಿಟ್ಟು ಸ್ಖಲನ ಬೇಗ ಆಗುತ್ತೆ. ಅಥವಾ ಯೂರೆಥ್ರಲ್ ಸ್ಟ್ರಿಕ್ಚರ್ ಅಂತ ಒಂದು ಕಂಡೀಷನ್ ಇರುತ್ತೆ. ಅದರಲ್ಲಿ ಯೂರೆಥ್ರಾನಲ್ಲಿ ಒಳಗಡೆಯಿಂದ ಪೈಪ್ ಏನಿರುತ್ತೆ ನೋಡಿ, ಅದರಲ್ಲಿ ಬ್ಲಾಕೇಜ್ ಥರ ಇದು ಆಗುತ್ತೆ. ಆ ಕಂಡೀಷನಲ್ಲೂ ಏನಾಗುತ್ತೆ, ಸ್ಖಲನ ಬೇಗ ಆಗುತ್ತೆ. ಮತ್ತು ನಿಮ್ಮ ವೀರ್ಯ ಏನಾದರೆ ತುಂಬ ತೆಳು ಆಗಿದೆ, ನೀರು ಥರ ಆಗಿದೆ, ಆ ಕಂಡೀಷನ್ನಲ್ಲಿನೂ ಏನಾಗುತ್ತೆ, ಸ್ಖಲನ ಬೇಗ ಆಗುತ್ತೆ. ಯಾರ್ದು ವೀರ್ಯ ಎಷ್ಟು ಗಟ್ಟಿಗಿದೆ ಅವರಿಗೆ ಟೈಮಿಂಗ್ ಅಷ್ಟೇ ಚೆನ್ನಾಗಿ ಸಿಗುತ್ತೆ. ಅದರ ಜೊತೆಗೆ ಲಾಸ್ಟ್ಗೆ ಹೇಳ್ತಾ ಇದ್ದೀನಿ,
ಸರ್ಟನ್ ಕಂಡೀಷನಲ್ಲಿ ಸೈಕಾಲಜಿಕಲಿ ಇರುತ್ತೆ. ಸೊ ಇದು ಶೀಘ್ರಸ್ಖಲನ ಅಂದರೆ ಬರೀ ಸೈಕಾಲಜಿಕಲೇ ಇದೆಯಪ್ಪ ನಿನಗೆ ಅಂತ ಹೇಳೋದು ತಪ್ಪು. ಅದೂ ಒಂದು ಅಂಶ. 10 ಪಾಯಿಂಟ್ನಲ್ಲಿ 1 ಪಾಯಿಂಟ್ ಇರ್ಬೋದು, ಬಟ್ 10 ಪಾಯಿಂಟ್ ಅದೇ ಅಂತಿಲ್ಲ, 1 ಪಾಯಿಂಟ್. ಸೊ ಈ ಫಸ್ಟ್ ವಿಡಿಯೋನಲ್ಲಿ ಶೀಘ್ರಸ್ಖಲನ ಅಂದರೆ ಏನು, ಆಮೇಲೆ ಅದಕ್ಕೆ ಕಾರಣಗಳು ಏನು ಅಂತ ಈ ವಿಡಿಯೋನಲ್ಲಿ ನಾನು ಹೇಳಿಕೊಟ್ಟಿದ್ದೀನಿ. ಈಗ ಸೀರೀಸ್ 2 ಅಥವಾ ಇದು ಪಾರ್ಟ್ 2ನಲ್ಲಿ ಏನು ಹೇಳ್ತೀನಿ, ಅದಕ್ಕೆ ನೈಸರ್ಗಿಕವಾಗಿ ನನ್ನ ಮನೆಯಲ್ಲಿ ಹೇಗೆ ರೆಡಿ ಮಾಡಬಹುದು ಅದು ಬರುವ ವಿಡಿಯೋಗಳಲ್ಲಿ ನಾನು ಹೇಳ್ಕೊಡ್ತೀನಿ. ಇನ್ ಕೇಸ್ ತಾವು ನಮ್ಮ ಚಾನಲ್ನ ಇನ್ನವರೆಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಸೆಕ್ಸ್ ರಿಲೇಟೆಡ್ A to Z ಇನ್ಫಾರ್ಮೇಷನ್ ಈ ಚಾನಲ್ ಮೇಲೆ ಅವೈಲೇಬಲ್ ಇದೆ. ಧನ್ಯವಾದ.